ಯಾತ್ರಾ ಸ್ಥಳಗಳಲ್ಲಿರೋ ಕಲ್ಯಾಣಿ ಅಥವಾ ಅಂತರಗಂಗೆಯಲ್ಲಿ ಸ್ನಾನ ಮಾಡಿದ್ರೆ ಪಾಪ ಪರಿಹಾರ ಆಗುತ್ತೆ ಅನ್ನೋ ನಂಬಿಕೆ ಇದೆ. ಆದರೆ ಅವು ಗಬ್ಬೆದ್ದು ನಾರ್ತಾ ಇದ್ರೆ ಪಾಪ ಕಳಿಯೋದ್ರ ಬದಲಿಗೆ ರೋಗ ರುಜಿನಗಳು ಬರೋದಂತೂ ಗ್ಯಾರಂಟಿ. ಮಾದಪ್ಪನ ಬೆಟ್ಟದಲ್ಲೂ ಅಂತರಗಂಗೆ ಗಬ್ಬೆದ್ದು ನಾರ್ತಾ ಇದೆ. ಚರಂಡಿ ನೀರನ್ನ ನೇರ ಇಲ್ಲಿ ಬಿಟ್ಬಿಟ್ಟಿದ್ದಾರೆ. ಸ್ಮೆಲ್ ಬರ್ತಾ ಇದೆ. ಉಗೆ ಉಗೆ ಮಾದಪ್ಪ, ಏಳು ಮಲೆ ಮಾದೇವ, ಭಕ್ತರ ಕಷ್ಟಗಳನ್ನ ಕಳೆಯುವ ಮಾದಪ್ಪ ದಟ್ಟ ಅರಣ್ಯದ ಮಧ್ಯೆ ಕಲ್ಲು ಮುಳ್ಳುಗಳ ನಡುವೆ ಹೆಜ್ಜೆ ಹಾಕುತ್ತಾ ಆ ಮಾದೇವನ ದರ್ಶನ ಪಡೆಯೋಕೆ ಭಕ್ತರ ದಂಡೇ ಹರಿದು ಬರುತ್ತೆ. ಮಲೆ ಮಹದೇಶ್ವರ ಬೆಟ್ಟದಲ್ಲಿ ನೆಲೆಸಿರೋ ಮಾದಪ್ಪನ ಕೃಪೆಗೆ ಪಾತ್ರರಾಗ್ತಾರೆ. ಇಂಥ ಪುಣ್ಯ ಕ್ಷೇತ್ರದಲ್ಲಿ ಕೊಳಕು ನೀರಿನ ಸಮಸ್ಯೆ ಎದ್ದು ಕಾಣ್ತಿದೆ. ಅಂತರಗಂಗೆ ಗಬ್ಬೆದ್ದು ನಾರ್ತಿದ್ರೆ ಅದರಲ್ಲೇ ಭಕ್ತರು ಮಿಂದೇಳ್ತಿದ್ದಾರೆ. ಸುತ್ತಮುತ್ತ ಕಸ ಬಿದ್ದಿದ್ರೂ ಅಲ್ಲೇ ಪುಣ್ಯ ಸ್ನಾನ ಮಾಡ್ತಿದ್ದಾರೆ. ಮಾದಪ್ಪನ ಬೆಟ್ಟದಲ್ಲಿ ಅಂತರಗಂಗೆ ಮಲಿನ, ಕೊಳಕು ನೀರಲ್ಲೇ ಭಕ್ತರ ಪುಣ್ಯ ಸ್ನಾನ. ಚಾಮರಾಜನಗರದ ಮಲೆ ಮಹದೇಶ್ವರ ಬೆಟ್ಟ ಅಂದ್ರೆ ಅದೆಷ್ಟೋ ಭಕ್ತರ ಪಾಲಿನ ಪುಣ್ಯ ಸ್ಥಳ. ಇಷ್ಟಾರ್ಥಗಳನ್ನ ಕರುಣಿಸೋ ಭಗವಂತ ಅಂತ ಆರಾಧಿಸ್ತಾರೆ. ಹೀಗಾಗಿ ದಿನನಿತ್ಯ ಅಸಂಖ್ಯಾತ ಜನರು ಬಂದು ಹೋಗ್ತಿರ್ತಾರೆ. ಮಲೆ ಮಹದೇಶ್ವರ ಅತಿ ಹೆಚ್ಚು ಆದಾಯ ಬರುವ ರಾಜ್ಯದ ಶ್ರೀಮಂತ ದೇವರುಗಳಲ್ಲಿ 2ನೇ ಸ್ಥಾನದಲ್ಲಿದ್ದಾನೆ. ಮಹದೇಶ್ವರ ಬೆಟ್ಟಕ್ಕೆ ವಾರ್ಷಿಕ 25 ರಿಂದ 30 ಕೋಟಿ ರೂಪಾಯಿ ಆದಾಯವಿದೆ. ಇಷ್ಟೆಲ್ಲ ಇದ್ರೂ ಇಲ್ಲಿ ಅಭಿವೃದ್ಧಿ ಮಾತ್ರ ಕುಂಠಿತವಾಗಿದೆ. ಮಾದಪ್ಪನ ದರ್ಶನಕ್ಕೆ ಬರೋ ಭಕ್ತರು ಮೊದಲಿಗೆ ಅಲ್ಲಿರುವ ಅಂತರಗಂಗೆಯಲ್ಲಿ ಸ್ನಾನ ಮಾಡೋದು ವಾಡಿಕೆ. ಅಲ್ಲಿ ಸ್ನಾನ ಮಾಡಿದ್ರೆ ಪಾಪಗಳೆಲ್ಲ ಪರಿಹಾರವಾಗುತ್ತೆ ಅನ್ನೋ ನಂಬಿಕೆ. ಆದ್ರೆ ಅಂತರಗಂಗೆ ನೋಡಿದ್ರೆ ಗಬ್ಬೆದ್ದು ನಾರ್ತಿದೆ. ಮಹದೇಶ್ವರ ಬೆಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೊಳಚೆ ಹಾಗೂ ಚರಂಡಿ ನೀರು ಇಲ್ಲಿಗೆ ಹರಿದು ಬರುತ್ತಿದ್ದು ಅಂತರಗಂಗೆ ಮಲಿನಗೊಂಡಿದೆ. ಸ್ಮೆಲ್ ಬರ್ತಾ ಇದೆ. ನಾವು ಬರೋದು ದರ್ಶನ ಮಾಡೋಕ್ಕೋಸ್ಕರ, ಇಲ್ಲಿ ನಮ್ಮ ಹಾಕೋದು ಉಂಡಿ ದುಡ್ಡೆಲ್ಲ ಅಭಿವೃದ್ಧಿಗೋಸ್ಕರ. ನಮ್ಮ ದುಡ್ಡು ಎಲ್ಲಿ ಹೋಯ್ತದೆ? ಮೈ ಸುದ್ದಿಗೋಸ್ಕರ ಬರೋದು. ಇನ್ಯಾಕೆ ಒಳ್ಳೇದು ಮಾಡಪ್ಪ, ಒಳ್ಳೇದು ಅಂತ ಮಾಡಪ್ಪ ಅಂತ. ಇಲ್ಲಿ ಏನಿಲ್ಲ ನೋಡಿ, ನೀವೇ ನೋಡಿ ಅಲ್ಲಿ ನೀರಲ್ಲಿದೆ ಪಾಸೆ ಹಂಗಿದೆ. ಪಾಸೆ ಏನು ಅಭಿವೃದ್ಧಿ ಮಾಡೋದು? ಅಂತರಗಂಗೆಯಲ್ಲಿ ಸ್ನಾನ ಮಾಡೋ ಭಕ್ತರು ಅಲ್ಲೇ ಹಲ್ಲುಜ್ಜುವುದು, ಅಲ್ಲೇ ಬಟ್ಟೆ ಒಗೆಯುವುದನ್ನು ಮಾಡ್ತಾರೆ. ಇದರಿಂದ ಶಾಂಪೂ, ಸೋಪಿನ ಪೇಪರ್ಗಳನ್ನ ಅಲ್ಲೇ ಬಿಸಾಡೋದ್ರಿಂದ ಕಸ ಹೆಚ್ಚಾಗಿದೆ. ಜೊತೆಗೆ ಪಕ್ಕದಲ್ಲೇ ಇರೋ ಕಲ್ಯಾಣಿಯು ಪಾಚಿ ಕಟ್ಟಿ ಜಾರುವುದರಿಂದ ಅಲ್ಲಿ ಸ್ನಾನ ಮಾಡೋಕೆ ಭಕ್ತರು ಹಿಂಜರಿಯುತ್ತಾರೆ. ಹತ್ತಿರದಲ್ಲೇ ಶವರ್ ಬಾತ್ ಸೌಲಭ್ಯ ಇದ್ರೂ ಅದು ಸಹ ನಿರ್ವಹಣೆ ಇಲ್ಲದೆ ಹಾಳಾಗಿದೆ. ಹಾಗಾಗಿ ಕೊಳಕು ನೀರು ತುಂಬಿರೋ ಅಂತರಗಂಗೆಯಲ್ಲಿ ಸ್ನಾನ ಮಾಡುವುದರಿಂದ ಚರ್ಮ ರೋಗಗಳ ಭಯ ಹೆಚ್ಚಾಗಿದೆ. ಇಲ್ಲಿ ಅಂತರಂಗಿ ಅನ್ನೋ ಒಂದು ಪವಿತ್ರವಾದ ಸ್ಥಳದ ಮೇಲೆ ಜನ ಯಾವ ರೀತಿ ನಂಬಿಕೆ ಇಟ್ಟಿದ್ದಾರೆ ಅಂತಂದರೆ, ಎಷ್ಟೇ ಕೋಟ್ಯಾಂತರ ರೂಪಾಯಿ ಕಾರಲ್ಲಿ ಬಂದ್ರೂ ಇಲ್ಲಿ ಒಂದು ಸ್ನಾನ ಮಾಡೋವಂಥ ಪದ್ಧತಿ ಇದೆ ಅವರಿಗೆ. ಇಲ್ಲಿ ಸ್ನಾನ ಮಾಡಿ ಮುಳುಗೋದ್ರೆ ನಮ್ಮ ಪಾಪ ಎಲ್ಲ ಪರಿಹಾರ ಆಗುತ್ತೆ ಅಂತಾರೆ. ಅಂದರೆ ಇಲ್ಲಿರೋ ಜಾಗ ನೋಡಿ ಮತ್ತು ಇಲ್ಲಿರೋ ನೀರು ನೋಡಿದ್ರೆ ಇಲ್ಲಿ ಅವ್ರ ಪಾಪ ಹೋಗುತ್ತೋ ಇಲ್ಲೋ, ಒಟ್ನಲ್ಲಿ ಅವ್ರಿಗೆ ಚರ್ಮ ರೋಗ ಬಂದು ಹೋಗೋದಂತೂ ಗ್ಯಾರಂಟಿ. ಆ ವ್ಯವಸ್ಥೆ ಇದೆ ನೀರು. ಒಟ್ನಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಅಂತರಗಂಗೆಯ ಹೂಳು ತೆಗೆದು ಉತ್ತಮ ವ್ಯವಸ್ಥೆ ಮಾಡಬೇಕಿದೆ. ಎಸ್ಎಂ ನಂದೀಶ್, ನ್ಯೂಸ್ 18, ಚಾಮರಾಜನಗರ.